ಎನ್ಡಿಎ ಮೈತ್ರಿಕೂಟದಲ್ಲಿ ಮಹಾ ಬಿರುಕು ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಒಂದ್ ಕಡೆಗೆ ಇದು ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ರೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ಅವರು ಇದೇ ವಿಚಾರಕ್ಕೆ ಲೇವಡಿ ಮಾಡಿದ್ದಾರೆ. ಐಎನ್ಡಿಎ ಒಕ್ಕೂಟ ಒಂದು ಫೋಟೋ ಶೂಟ್ ಅಷ್ಟೇ ಆಗಿತ್ತು. ಆ ಒಕ್ಕೂಟದವರಿಗೆ ನೀತಿ, ನಿಯತ್ತು, ನೇತೃತ್ವ ಈ ಮೂರೂ ಇಲ್ಲ ಅಂತ ಲೇವಡಿ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಐಎನ್ಡಿಎ ಒಕ್ಕೂಟ ಒಂದು ಕೂಟವೇ ಆಗಿರಲಿಲ್ಲ ಅಂತ ಶೋಭಾ ಕರಂದ್ಲಾಜೆ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿ 450 ಸೀಟ್ಗಳಿಂದ ಗೆದ್ದು ಮತ್ತೆ ಪ್ರಧಾನಿ ಆಗಬೇಕು ಅಂತ ಕೂಡ ಬಯಸಿದ್ದಾರೆ. ಇಂಡಿಯಾ ಒಕ್ಕೂಟ ಒಂದು ಫೋಟೋ ಶೂಟ್ ಆಗಿತ್ತು. ಯಾವುದೇ ಒಂದು ಒಕ್ಕೂಟ ರಚನೆ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ, ಇನ್ನೊಬ್ಬನ ಸೋಲಿಸೋದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸಲಿಕ್ಕೆ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅನ್ನೋದು ನೆಗೆಟಿವ್ ಅಪ್ರೋಚ್ ಇದು. ಮತ್ತು ಯಾರಿಗೂ ನೇತೃತ್ವ ಇಲ್ಲ, ನೀತಿ ಇಲ್ಲ ಮತ್ತು ನಿಯತ್ತಿಲ್ಲ. ನಿಯತ್ತು, ನೇತೃತ್ವ, ನೀತಿ ಮೂರೂ ಇಲ್ಲಾರದಂಥ ಒಂದು ಒಕ್ಕೂಟ ಅದು. ಮತ್ತು ಒಬ್ರಿಗೊಬ್ರಿಗೆ ಏನು ಸಂಬಂಧ ಇಲ್ಲ. ಈ DMK ಇಂಡಿ ಕೂಟದಲ್ಲಿ ಇದೆ. DMK ಇಂಡಿ ಕೂಟದಲ್ಲಿ ಅವರಿಗೆ SP ಅವರಾಗಲಿ, BSP ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ RJD ಅವ್ರು ಸಪೋರ್ಟ್ ಕೊಡೋದು ಏನು ಅರ್ಥವೂ ಇಲ್ಲ. ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್. ಅದು ಇಂಡಿಯಾ ಒಕ್ಕೂಟ ಒಂದು ಒಕ್ಕೂಟನೇ ಆಗಿರಲಿಲ್ಲ. ಇಂಡಿಯಾ ಒಕ್ಕೂಟದಲ್ಲಿ ಕೇವಲ ಮೋದಿಯನ್ನ ವಿರೋಧ ಮಾಡಬೇಕು, ಒಂದು ವರ್ಗದ ಜನರನ್ನ ಓಲೈಕೆ ಮಾಡಬೇಕು, ಇಷ್ಟು ಮಾತ್ರ ಅವರ ಉದ್ದೇಶ ಆಗಿತ್ತು. ಆ ಉದ್ದೇಶ ಈ ದೇಶದಲ್ಲಿ ಈಡೇರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಜನ ಮೋದಿಯ ಪರವಾಗಿದ್ದಾರೆ, ಅಭಿವೃದ್ಧಿಯ ಪರವಾಗಿದ್ದಾರೆ, ದೇಶದ ಭದ್ರತೆಯ ಪರವಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಗೌರವವನ್ನ ವಿಶ್ವದ ಎಲ್ಲೆಡೆ ಹೆಚ್ಚಿಸಿದ್ದಾರೆ. ದೇಶದ ಭದ್ರತೆಯನ್ನು ಕಾಪಾಡಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ.